ರಾಜ್ಯ ರಾಜಧಾನಿ ಬೆಂಗಳೂರಿನ ರಸ್ತೆಗಳ ಅಧ್ವಾನ ಸರ್ಕಾರಕ್ಕೆ ಬಿಗ್ ಆಘಾತ. ರಸ್ತೆ ಗುಂಡಿಗಳಿಂದ ಐಟಿ ಕಂಪನಿಗಳಿಗೆ ನರಕ. ಐಟಿ ಸಿಟಿಯಿಂದ ಸ್ಥಳಾಂತರಕ್ಕೆ ಮುಂದಾದ ಕಂಪನಿಗಳು. ಬೆಂಗಳೂರನ್ನ ಅಂದವಾಗಿಸುತ್ತಿರುವಂತಹ ಐಟಿ ಕಂಪನಿಗಳು ಬೆಂಗಳೂರಿನಿಂದ ಜಾರಿ ಹೋದ್ರೆ ಹೊಟ್ಟೆಗೆ ಮಣ್ಣು ತಿನ್ನಬೇಕು ಸರ್ಕಾರ. ಐಟಿ ಸಿಟಿ ಸ್ಥಳಾಂತರಕ್ಕೆ ಮುಂದಾಗಿದೆ ಐಟಿ ಕಂಪನಿಗಳು. ಕಾರಣ ಏನು ಅಂದ್ರೆ ನಮ್ಮ ಸರ್ಕಾರದ ವಿರುದ್ಧ ಐಟಿ ದಿಗ್ಗಜರ ಆಕ್ರೋಶ. ಮೋಹನ್ ದಾಸ್ ಪೈ, ಕಿರಣ್ ಮಜುಂದಾರ್ ಶಾ, ಬ್ಲ್ಯಾಕ್ ಬಕ್ ಕಂಪನಿಯ ರಾಜೇಶ್ ಯಾಭಾಜಿ ಆಕ್ರೋಶ. ಇದು ಬೆಂಗಳೂರಿನಲ್ಲಿ ಆಡಳಿತದ ದೊಡ್ಡ ವೈಫಲ್ಯ ಎಂದು ಕಿಡಿ. ಉದ್ಯಮಿಗಳ ಹೇಳಿಕೆಗಳನ್ನೇ ಅಸ್ತ್ರವಾಗಿಸಿಕೊಂಡ ಬಿಜೆಪಿ ಇದನ್ನೀಗ ರಾಜಕೀಯ ಪ್ರೇರಿತ ಅಂತ ಹೇಳ್ತಾರೆ ಕಾಂಗ್ರೆಸ್ನವರು. ಬೆಂಗಳೂರಿನ ರಸ್ತೆಗಳ ಅಧ್ವಾನ ಸರ್ಕಾರಕ್ಕೆ ಬಿಗ್ ಶಾಕ್. ಬೆಂಗಳೂರಿನ ಇಂತಹದ್ದೊಂದು ಜಾಗದ ರಸ್ತೆ ಸಂಪರ್ಕ ಅತ್ಯಂತ ಅದ್ಭುತವಾಗಿದೆ ಅಂತ ಹೇಳೋದಕ್ಕೆ ಯಾವೊಬ್ಬ ರಾಜಕಾರಣಿಗೂ ಕೂಡ ಕಾನ್ಫಿಡೆನ್ಸ್ ಇಲ್ಲ. ಕಾರಣ ಹದಗೆಟ್ಟಿ ಊರುಬಾಗ್ಲಾಗಿದೆ ಪ್ರತಿ ರಸ್ತೆಗಳು. ಸೊ ನೀವು ಆ ವಿಜುವಲ್ಸ್ ಅನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ, ಸಂಪೂರ್ಣ ಗುಂಡಿಮಯ. ಯಾವ ಡಿಸೈನರ್ ಇದನ್ನ ಡಿಸೈನ್ ಮಾಡಿದ್ದು ಅಂತ ಕೇಳ್ತೀರ. ಆಮೇಲೆ ನೀವು ರಸ್ತೆ ಡಿಸೈನ್ ಮಾಡಿದ್ಯಾರು ಅಂತ ಅಲ್ಲ, ನಮ್ಮ ರಾಜಕಾರಣಿಗಳಿಗೇನು ತಾತ್ಕಾಲಿಕ ಅಂಧತ್ವ ಬಾಧಿಸಿದೆಯಾ? ನಿಮ್ಮ ಮನೆಗಳಿಗೆ ಹೋಗುವಂತಹ ಸದಾಶಿವನಗರದ ರಸ್ತೆಗಳು ಹಿಂಗಿದಾವ. ಬಡಪಾಯಿ, ಬಡವರ್ಗ, ಕಾರ್ಮಿಕ ವರ್ಗ, ಬಡಜನ, ಮಧ್ಯಮ ವರ್ಗ ಸದಾಕಾಲ ಸಂಚರಿಸುವಂತಹ ರಸ್ತೆಗಳು ಈ ತರಹದ ಡಿಸೈನ್ ಆಗಿ ಬದಲಾಗಿದೆ. ಸಾರಿಗೆ ಇಲಾಖೆ, ಹೆದ್ದಾರಿ ಪ್ರಾಧಿಕಾರ ಅದು ಯಾವುದನ್ನ ಹಾಕೊಂಡು ನೆಕ್ಕಂಡು ಕೂತಿದೆಯೋ ಗೊತ್ತಾಗ್ತಾ ಇಲ್ಲ. ತೆರಿಗೆಯಲ್ಲಿ ವಂಚನೆ ಆಗಬಾರದು, ತೆರಿಗೆ ನೆಟ್ಟು ಕಟ್ಟಬೇಕು ಜನ. ತೆರಿಗೆ ವಿಳಂಬ ಆಗಕೂಡದು, ನೋಟಿಸು ಮನೆಗಳಿಗೆ. ತೆರಿಗೆ ಕೊಡುವಂತಹ ಜನ ನರಕದಲ್ಲಿ ವಾಸ ಮಾಡಬೇಕು. ಮಧ್ಯಮ ವರ್ಗ ಕಷ್ಟ ಅನುಭವಿಸಿ ಆಯಿತು, ಬಡವರ್ಗ ಅಂತೂ ನಿತ್ಯ ನರಕ ಯಾತನೆ. ಬಡವನ ಕೋಪ ದವಡೆಗೆ ಮೂಲ ಅಂದಂಗೆ ಯಾರ ಜೊತೆ ಹೇಳ್ಕೊಳ್ಳೋಣ. ಈಗ ಐಟಿ ಕಂಪನಿಗಳು ನಮಗೆ ನರಕದ ನಗರ ಬೇಡ, ಈ ನಗರದಿಂದ ನಾವು ಸ್ಥಳಾಂತರಗೊಳ್ತೀವಿ ಅಂಥೇಳಿ ಪೂನೆಗೋ ಮುಂಬೈಗೋ ಶಿಫ್ಟ್ ಆಗ್ತಾ ಇದ್ದಾರೆ. ಐಟಿ ಕಂಪನಿಗಳು ಒಂದು ವೇಳೆ ಬೆಂಗಳೂರನ್ನ ಬಿಟ್ಟು ಹೋದ್ರೆ ಏನು ಮಾಡ್ತೀರಿ? ಬೆಂಗಳೂರಿನಿಂದ ಹೊರಗೆ ಹೋಗಲು ಬ್ಲ್ಯಾಕ್ ಬಕ್ ನಿರ್ಧಾರ ಮಾಡಿಕೊಂಡಿದೆ. 9 ವರ್ಷದಿಂದ ಬೆಳ್ಳಂದೂರು ನಮ್ಮ ಕಚೇರಿ ಮತ್ತು ಮನೆಯಾಗಿದೆ. ಆದರೆ ಈಗ ಇಲ್ಲಿ ಮುಂದುವರಿಯುವುದು ತುಂಬಾ ಕಷ್ಟ ಎಂದ ರಾಜೇಶ್. ಒಂದು ಸೈಡ್ ಪ್ರಯಾಣಕ್ಕೆ ಕನಿಷ್ಠ 90 ನಿಮಿಷ ಸಮಯ ಬೇಕು. ಕಳೆದ 5 ವರ್ಷದಿಂದ ಈ ಭಾಗದಲ್ಲಿ ಯಾವುದೇ ಬದಲಾವಣೆಗಳಾಗಿಲ್ಲ. ರಸ್ತೆಗಳು, ಗುಂಡಿಗಳು ಮತ್ತು ಧೂಳಿನಿಂದ ತುಂಬಿ ಹೋಗಿದೆ. ಹೀಗಾಗಿ ನಾವು ಕಂಪನಿ ಸ್ಥಳಾಂತರಕ್ಕೆ ನಿರ್ಧಾರ ಮಾಡ್ಕೊಂಡಿದ್ದೀವಿ. ಐಟಿ ಸಚಿವ ಪ್ರಿಯಾಂಕ್ ಖರ್ಗೆ ಬ್ಲ್ಯಾಕ್ ಬಕ್ ಕಂಪನಿ ಸಂಸ್ಥಾಪಕ ರಾಜೇಶ್ ಯಾಭಾಜಿ ಟ್ವೀಟ್ ಮುಖಾಂತರವಾಗಿ ತನ್ನ ಅಳಲನ್ನು ತೋಡಿಕೊಂಡಿದ್ದಾರೆ. ಇನ್ನಾದರೂ ಬದಲಾಗಿ 9 ವರ್ಷದಿಂದ ಬೆಳ್ಳಂದೂರು ನಮ್ಮ ಕಚೇರಿ ಮತ್ತು ಮನೆಯಾಗಿದೆ. ಆದರೆ ಈಗ ಇಲ್ಲಿ ಮುಂದುವರಿಯುವುದು ತುಂಬಾ ಕಷ್ಟ ಎಂದ ರಾಜೇಶ್. ಒಂದು ಸೈಡ್ ಪ್ರಯಾಣ ಮಾಡಬೇಕು ಅಂದ್ರೆ ಕನಿಷ್ಠ 90 ನಿಮಿಷ ಸಮಯ ಬೇಕಂತ. ರಸ್ತೆಗಳ ಹಾಗೆ ಇಲ್ಲ, ರಸ್ತೆಗಳಾಗಿಲ್ಲ. ತೆಲಂಗಾಣದಂತಹ ಸಣ್ಣ ರಾಜ್ಯ ರೀ, ಕೇರಳ ಅನ್ನುವಂಥ ಒಂದು ಸಣ್ಣ ರಾಜ್ಯ, ಅವರು ನೋಡಿ ಕಲಿರಯ್ಯ. ಕೇರಳ, ತೆಲಂಗಾಣ, ಆಂಧ್ರ ಪ್ರದೇಶಕ್ಕಿಂತಲೂ ಕೆಟ್ಟದಾಗೋಯ್ತು ನಮ್ಮ ಕರ್ನಾಟಕ. ಅಷ್ಟು ದಾರಿದ್ರ್ಯ ಹಿಡಿದಿದಾವ ನಮ್ಮ ಪ್ರಾಧಿಕಾರಗಳಿಗೆ, ನಮ್ಮ ಸರ್ಕಾರದ ಬೊಕ್ಕಸಕ್ಕೆ. ಆ ಟ್ವೀಟ್ ಅನ್ನು ಗಮನಿಸ್ತಾ ಇದ್ದೀರಿ ನೀವು. ರಾಜೇಶ್ ಅವರ ಟ್ವೀಟು, ಐಟಿ ಕಂಪನಿಯ ಸಂಬಂಧಪಟ್ಟಂತಹ ವ್ಯಕ್ತಿ ಟ್ವೀಟ್ ಮಾಡ್ಕೊಂಡು ತನ್ನ ಅಳಲನ್ನು ತೋಡ್ಕೊಂಡಿದ್ದಾರೆ. ಈ ದರಿದ್ರ ಹಿಡಿದೋಗಿರೋ ರಸ್ತೆಯಲ್ಲಿ ಓಡಾಡಬೇಕು ಅಂದ್ರೆ ಒಂದು ಸೈಡು ಕನಿಷ್ಠ 90 ನಿಮಿಷ ಬೇಕಂತೆ. ಆ 90 ನಿಮಿಷ ವ್ಯರ್ಥ ಮಾಡ್ಕೊಂಡು ನಾವು ಐಟಿ ಕಂಪನಿಯನ್ನು ಬೆಂಗಳೂರಿನಲ್ಲಿ ನಡೆಸಬೇಕಾ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಸ್ಥಳಾಂತರ ಮಾಡ್ತೀವಿ,
ಒಂದು ನಗರದಲ್ಲಿ ಇರಬೇಕಾದ ಒಂದು ಮೂಲಭೂತ ಸೌಕರ್ಯ ರೀ ರಸ್ತೆ ಅನ್ನೋದು. ಕೇರಳಕ್ಕಿಂತಲೂ ದಾರಿದ್ರ್ಯ ಹಿಡಿದು ಹೋಯ್ತ ನಮ್ಮ ಕರ್ನಾಟಕದ ರಾಜಧಾನಿ. ತೆಲಂಗಾಣಗಿಂತಲೂ ಕೂಡ ಕೆಟ್ಟ ಕೊಳಕಾಗೋಯ್ತ ನಮ್ಮ ರಾಜ್ಯ ರಾಜಧಾನಿ ರಸ್ತೆ ವಿಚಾರದಲ್ಲಿ. ಹೇಳ್ಕೊಳಕ್ ದೊಡ್ಡದಾಗಿ ಭಾಷಣ ಮಾಡ್ತೀವಿ ನಾವು ಇನ್ನೊಬ್ಬರಿಗೆ ಮಾದರಿ ಆಗಬೇಕು ಹಂಗೆ ಹಿಂಗೆ ಅಂತ ಹೇಳಿ. ಆದರೆ ವಾಸ್ತವ ಕಿತ್ಕೊಂಡು ತಿನ್ನೋ ಥರ ಇದೆ ಅನಾರೋಗ್ಯ. ಕಾಲು ಮುರ್ಕೊಂಡು ಬಿದ್ದಿದೆ ಆರೋಗ್ಯ ಅನ್ನೋದು. ಕರ್ನಾಟಕದ ಆರೋಗ್ಯ ಕಾಲು ಮುರ್ಕೊಂಡು ಬಿದ್ದಿದೆ. ಈ ತರಹದ ಅಂಗವೈಕಲ್ಯ ಇರೋ ರಾಜ್ಯದ ರಾಜಧಾನಿ ಅಂದರೆ ನಮ್ಮ ಬೆಂಗಳೂರು ಮಾತ್ರ. ಸರ್ಕಾರದ ವೈಫಲ್ಯ ಅಲ್ಲದೆ ಮತ್ತಿನ್ನೇನೂ ಅಲ್ಲ ಇದು. ಬಿಜೆಪಿ ಸರ್ಕಾರ ಇದ್ದಾಗ ಹಿಂಗಿತ್ತೋ, ನಮ್ಮ ಸರ್ಕಾರ ಇದ್ದಾಗ ಹಿಂಗಿತ್ತೋ ಅಂತ ವಾದ ಮಾಡೋದಕ್ಕೆ ಬರಬೇಡಿ. ರಾಜ್ಯದಲ್ಲಿ ಆಡಳಿತದಲ್ಲಿ ಕಾಂಗ್ರೆಸ್ ಇದೆ, ಕಾಂಗ್ರೆಸ್ಸೇ ಇದಕ್ಕೆ ನೇರ ಹೊಣೆ. ಮಾಡಬಾರದಂತಹ ಸಾಕಷ್ಟು ಕೆಲಸಗಳನ್ನು ಮಾಡ್ತೀರಿ, ಮಾಡಲೇಬೇಕಾದಂತಹ ಕೆಲಸಗಳನ್ನು ಬಿಡ್ತೀರಿ. ಮಾಡಬೇಕು ಅಂತ ನಿರ್ಧಾರ ಮಾಡಿದಾಗ ನಾಯಿ ತಿಂದಂಗೆ ಅಲ್ಲಲ್ಲಿ ಸ್ವಲ್ಪ ತೇಪೆ ಹಚ್ಕೊಂಡು ಬರ್ತೀರಿ. ಮೇಕ್ರಿ ಸರ್ಕಲಲ್ಲಿ 1 ಲೋಡು ಡಾಂಬರ್ ಇಳಿಸ್ತೀರಿ, ಯಶವಂತಪುರದಲ್ಲಿ ಅರ್ಧ ಲೋಡು ಡಾಂಬರ್ ಇಳಿಸ್ತೀರಿ. ಆ ಡಾಂಬರ್ ಮೆತ್ತೋದಕ್ಕೆ ಮತ್ತೊಂದು 2-3 ತಿಂಗಳಾಗಿರುತ್ತೆ. ಅಲ್ಲಲ್ಲಿ ಗುಂಡಿ ಆಗದ ಅಲ್ಲೇ ಬಿಡ್ತೀರಿ. ನಗರಾಭಿವೃದ್ಧಿ ಸಚಿವ ನಿಜಕ್ಕೂ ಕೂಡ ಅಂಗವೈಕಲ್ಯತೆಯಿಂದ ನರಳಾಡ್ತಿದೆ ನಮ್ಮ ಬೆಂಗಳೂರು. ಹೇಳೋದಕ್ಕೆ ಖೇದ ಇದೆ, ಬೇಜಾರಿದೆ, ಆದರೆ ಹೇಳದೆ ನಿರ್ವಾಹವಿಲ್ಲ. ನಮ್ಮ ಬೆಂಗಳೂರಿನ ಪರಿಸ್ಥಿತಿಯನ್ನ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.